ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಮಹಿಮೆಯ ರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 22ನೇ ಅಧ್ಯಾಯ ವಚನ 6. ಇದರ ಟೈಟಲ್ ನೋಡುವುದಾದರೆ ಯೇಸುವಿನ ಪುನರಾಗಮನ. ಮೊಟ್ಟ ಮೊದಲು ತಂದೆ ದೇವರಿಗೂ ಪ್ರಭು ಯೇಸು ಕ್ರಿಸ್ತರಿಗೂ ನಮ್ಮನ್ನು ಮುನ್ನಡೆಸುತ್ತಿರುವ ಪರಿಶುದ್ಧಾತ್ಮರಿಗೂ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಣ. ಕಾರಣ ಪ್ರಕಟಣಾ ಗ್ರಂಥ 1ನೇ ಅಧ್ಯಾಯ ಪ್ರಾರಂಭ ಮಾಡಿ 22ನೇ ಅಧ್ಯಾಯ ಕೊನೆಯದವರೆಗೂ ಸತತವಾಗಿ ಈ ಜೀವಸ್ವರವನ್ನು ದೇವರ ವಾಕ್ಯವನ್ನು ಬೋಧನೆ ಮಾಡಲು, ಅದನ್ನು ಸಾರಲು ಕೃಪೆ ನೀಡಿದ ದೇವರಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಅದೇ ಸಮಯದಲ್ಲಿ ನಮ್ಮೊಂದಿಗೆ ಸಹಕರಿಸಿ ಈ ವಿಡಿಯೋ ಲಿಂಕನ್ನು ಪರರಿಗೆ ಶೇರ್ ಮಾಡುತ್ತಾ, ರೆಕಾರ್ಡಿಂಗಾಗಿ ನೀವು ಪ್ರಾರ್ಥಿಸುತ್ತಾ ಈ ಜೀವಸ್ವರ ಪ್ರಸಾರ ಮಾಡಲು ಸಹಾಯ ಮಾಡುತ್ತಿರುವ ನಮ್ಮ ತಂಡದ ಪ್ರತಿಯೊಬ್ಬ ಸಹೋದರ ಸಹೋದರಿಯರಿಗೂ, ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡುವವರಿಗೂ, ನಮ್ಮ ಎಲ್ಲ ವೀಕ್ಷಕರಿಗೂ, ನಿಮ್ಮ ಕುಟುಂಬಗಳಿಗೂ ದೇವರ ಅನುಗ್ರಹ, ಕೃಪೆ, ಶಾಂತಿ, ಸಮಾಧಾನ ಯಥೇಚ್ಛವಾಗಿ ಲಭಿಸಲೆಂದು ನಿಮ್ಮನ್ನು ಹಾರೈಸಿ ಆಶೀರ್ವದಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್. ಇನ್ನು 2 ದಿನದಲ್ಲಿ ಪ್ರಕಟಣಾ ಗ್ರಂಥ ಮುಗಿದೋಗುತ್ತೆ. ಕರೆಕ್ಟಾಗಿ ನಾವು ಹೋಲಿ ವೀಕ್ಗೆ ನಾವು ಎಂಟರ್ ಆಗ್ತೀವಿ. ಸೊ ಆವಾಗ ಪವಿತ್ರ ವಾರದ ಒಂದು ವಾಕ್ಯಗಳನ್ನು ನಾವು ಧ್ಯಾನಿಸಲು ನಮಗೆ ಸಹಾಯವಾಗಲಿ. ಅನಂತರ ಆ ದೇವದೂತನು ನನಗೆ, ಈ ಮಾತುಗಳು ಸತ್ಯವಾದುದು, ನಂಬಲು ಅರ್ಹವಾದುದು, ಪ್ರವಾದಿಗಳಿಗೆ ಆತ್ಮ ಪ್ರೇರೇಪಣೆಯ ನೀಯುವ ದೇವರಾದ ಪ್ರಭುವೇ ಬೇಗನೆ ಸಂಭವಿಸಲಿರುವುಗಳನ್ನು ತಮ್ಮ ದಾಸರಿಗೆ ತಿಳಿಸಲು ತಮ್ಮ ದೂತನನ್ನೇ ಕಳುಹಿಸಿದ್ದಾರೆ. ಈ ಪ್ರವಾದನ ಪುಸ್ತಕದಲ್ಲಿ ಬರೆದಿರುವ ಒಂದೊಂದು ಪ್ರವಾದನೆಗಳು ಸತ್ಯವಾದುದು, ನಂಬಲು ಅರ್ಹವಾದುದು. ಇವೆಲ್ಲವೂ ನೆರವೇರಿಯೇ ತೀರುವಂಥದ್ದು. ಭೂಮಿ ಆಕಾಶ ಅಳಿದು ಹೋದರು ನನ್ನ ವಾಕ್ಯಗಳು ಎಂದಿಗೂ ಅಳಿಯಲಾರದು, ಅವು ನೆರವೇರಿಯೇ ತೀರುತ್ತದೆ ಎಂದು ವಾಗ್ದಾನ ಮಾಡಿದ್ದಾರೆ. ಮಾತ್ರವಲ್ಲ, ಮುಂದೆ ನಡೆಯಲಿರುವ ಘಟನೆಗಳನ್ನು ಮುಂಚಿತವಾಗಿ ತನ್ನ ಪ್ರವಾದಿಗಳಿಗೆ ತಿಳಿಸುವುದಕ್ಕಾಗಿ ಆತ್ಮ ಪ್ರೇರೇಪಣೆಯ ನೀಯುವ ಆತ್ಮ ಪ್ರೇರೇಪಣೆ 2 ಪೇತ್ರ 1ನೇ ಅಧ್ಯಾಯ ವಚನ 21-22 ನಾವು ನೋಡ್ತೇವೆ. ಪವಿತ್ರ ಗ್ರಂಥದ ಎಲ್ಲ ಪ್ರವಾದನೆಗಳು ಮಾನವನ ವೈಯಕ್ತಿಕ ವ್ಯಾಖ್ಯಾನವಲ್ಲ, ಬದಲಿಗೆ ಅವು ದೇವರ ಆತ್ಮರಿಂದ ಪ್ರೇರೇಪಣೆ ಆದ ವಾಕ್ಯಗಳು. ಮನುಷ್ಯರು ಪವಿತ್ರಾತ್ಮನಿಂದ ಪ್ರೇರೇಪಿಸಲ್ಪಟ್ಟು ಬರೆಯಲ್ಪಟ್ಟ ಪ್ರವಾದನ ವಾಕ್ಯಗಳು ಎಂದು ನಾವು ನೋಡುತ್ತೇವೆ. ಆದ ಕಾರಣ ಪವಿತ್ರಾತ್ಮರಿಂದ ಒಂದು ಪ್ರೇರೇಪಣೆಯನ್ನು ಪಡೆದು ಈ ಪ್ರವಾದನ ವಾಕ್ಯಗಳನ್ನು ಬರೆದಿರುವುದು ಎಂಬುದು ಸತ್ಯ ಹಾಗೂ ನಂಬಲರ್ಹವಾದುದು. 2 ಪೇತ್ರ 1ನೇ ಅಧ್ಯಾಯ ವಚನ 20-21. ಇದನ್ನು ನೀವು ಮುಖ್ಯವಾಗಿ ಜ್ಞಾಪಕದಲ್ಲಿಡಬೇಕು. ಪವಿತ್ರ ಗ್ರಂಥದಲ್ಲಿರುವ ಯಾವ ಪ್ರವಾದನೆಯು ವೈಯಕ್ತಿಕ ವ್ಯಾಖ್ಯಾನದ ವಿಷಯವಲ್ಲ, ಏಕೆಂದರೆ ಅದರ ಯಾವ ಪ್ರವಾದನೆಯು ಎಂದು ಮಾನವ ಸಂಕಲ್ಪದಿಂದ ಬಂದುದಲ್ಲ. ಆ ಮನುಷ್ಯರು ಪವಿತ್ರಾತ್ಮರಿಂದ ಪ್ರೇರಿತರಾಗಿ ದೇವರಿಂದ ಪಡೆದ ವಾಕ್ಯವನ್ನೇ ಮಾತನಾಡಿದರು. ಆಮೇನ್. ಪವಿತ್ರಾತ್ಮರಿಂದ ಪ್ರೇರೇಪಿತರಾಗಿ ದೇವರಿಂದ ಪಡೆದ ವಾಕ್ಯವನ್ನೇ ಅವರು ಬರೆದರು, ಮಾತನಾಡಿದರು. ಆದ್ದರಿಂದ ಈ ಪ್ರವಾದನ ಪುಸ್ತಕದಲ್ಲಿ ಬರೆದಿರುವ ಎಲ್ಲ ಪ್ರವಾದನೆಗಳು, ವಾಕ್ಯಗಳು ಸತ್ಯ, ನಂಬಿಕೆಗೆ ಅರ್ಹವಾದುದು, ಅದು ನೆರವೇರಿಯ ತೀರುವಂಥದ್ದು. 7ನೇ ವಚನ. ಯೇಸು ಸ್ವಾಮಿ ನುಡಿಯುವುದನ್ನು ಕೇಳು, ಇಗೋ ನಾನು ಬೇಗನೆ ಬರುತ್ತೇನೆ. ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನ ವಾಕ್ಯಗಳನ್ನು ಕೈಗೊಂಡು ನಡೆಯುವವನು ಧನ್ಯನು ಎಂದು ಹೇಳಿದರು. ಪ್ರಕಟಣಾ ಗ್ರಂಥ 1ನೇ ಅಧ್ಯಾಯ ವಚನ 3ರಲ್ಲಿ ಪ್ರಾರಂಭದಲ್ಲಿಯೇ ಬರೆಯಲ್ಪಟ್ಟಂಥ ಆಶೀರ್ವಾದದ ವಚನ. ಈ ಪುಸ್ತಕದ ಪ್ರವಾದನ ವಾಕ್ಯಗಳನ್ನು ಓದುವವನು ಧನ್ಯನು, ಓದಿದ್ದನ್ನು ಕೇಳಿಸಿಕೊಳ್ಳುವವನು ಧನ್ಯನು, ಓದಿದ್ದನ್ನು ಕೇಳಿಸಿಕೊಂಡದ್ದನ್ನು ತನ್ನ ಜೀವಿತದಲ್ಲಿ ಅನುಸರಿಸಿ ನಡೆಯುವವನು ಇನ್ನೂ ಧನ್ಯನು. ಇಲ್ಲಿ ಪ್ರಭು ಯೇಸು ನುಡಿಯುತ್ತಿದ್ದಾರೆ, ಇಗೋ ನಾನು ಬೇಗನೆ ಬರುತ್ತೇನೆ. ಈ ಪ್ರವಾದನ ವಾಕ್ಯಗಳನ್ನು ಕೈಗೊಂಡು ನಡೆಯುವವನು ಧನ್ಯರು. ಅದಕ್ಕಾಗಿ ಸಂತ ಪೇತ್ರರು ಹೇಳುತ್ತಾರೆ, ಇಹಲೋಕದ ಜೀವನ ಯಾತ್ರೆಯನ್ನು ನಾವು ದೈವ ಭಯಭಕ್ತಿಯಿಂದ ನಡೆಸಬೇಕಾಗಿದೆ. 8ನೇ ವಚನ. ಯೋವಾನನೆಂಬ ನಾನೇ ಇವುಗಳನ್ನೆಲ್ಲ ಕೇಳಿದವನು ಮತ್ತು ಕಂಡವನು.
ಯೋವಾನರು ಪತ್ಮೋಸ್ ದ್ವೀಪದಲ್ಲಿ ಸೆರೆಮನೆ ವಾಸದಲ್ಲಿದ್ದಾಗ ಅವರು ಕಂಡ ದಿವ್ಯ ದರ್ಶನಗಳು, ಅವರು ಕೇಳಿಸಿಕೊಂಡ ವಚನಗಳನ್ನು ಪವಿತ್ರಾತ್ಮ ಪ್ರೇರೇಪಿತರಾಗಿ ಬರೆದಿಟ್ಟಿದ್ದಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಇವೆಲ್ಲವುಗಳನ್ನು ಕಂಡವನು ನಾನು, ಇದಕ್ಕೆ ನಾನೇ ಸಾಕ್ಷಿ ಎಂಬುದಾಗಿ. ಇವುಗಳನ್ನು ಕಂಡು ಕೇಳಿದಾಗ ಇವುಗಳನ್ನು ನನಗೆ ತೋರಿಸಿದ ದೇವದೂತನನ್ನು ಆರಾಧಿಸಬೇಕೆಂದು ಆತನ ಪಾದಗಳಿಗೆ ಅಡ್ಡ ಬಿದ್ದೆ. ಯಾವ ದೂತ ಯೇಸುವಿನ ಪರವಾಗಿ ಬಂದು ಈ ಸಂಗತಿಗಳನ್ನು ಪ್ರಕಟಪಡಿಸಿದನು ಆ ದೂತನ ಕಾಲಿಗೆ ಅಡ್ಡ ಬೀಳಬೇಕೆಂದು ಯೋವಾನರು ಮುಂದಾಗುತ್ತಾರೆ. ಆದರೆ ದೇವದೂತನು, ನೀನು ನನಗೆ ಅಡ್ಡ ಬೀಳಬೇಡ, ಪ್ರವಾದಿಗಳಾದ ನಿನ್ನ ಸಹೋದರರಿಗೂ ಈ ಪುಸ್ತಕದಲ್ಲಿ ಬರೆದಿರುವ ವಾಕ್ಯಗಳನ್ನು ಕೈಗೊಂಡು ನಡೆಯುವವರಿಗೂ ನಿನಗೂ ನಾನು ಸಹ ಸೇವಕ, ಐ ಆಮ್ ಕೋ ವರ್ಕರ್. ಎಲ್ಲ ಪ್ರವಾದಿಗಳಿಗೂ ದೇವರ ವಾಕ್ಯಗಳನ್ನು ತಮ್ಮ ಜೀವಿತದಲ್ಲಿ ಅನುಸರಿಸಿ ನಡೆಯಲು ಮನಸ್ಸು ಮಾಡುವ ಪ್ರತಿಯೊಬ್ಬರಿಗೂ ನಾನು ನಿಮ್ಮೊಂದಿಗೆ ಸೇವೆ ಮಾಡುವ ಸಹ ಸೇವಕ ಮಾತ್ರ. ಆದ್ದರಿಂದ ನೀನು ದೇವರೊಬ್ಬರನ್ನು ಆರಾಧಿಸಬೇಕು. ಯಾವುದೇ ಕಾರಣಕ್ಕೂ ದೇವರಿಗೆ ಮಾತ್ರ ಸರ್ವಕಾಲದಲ್ಲಿಯೂ ಎಲ್ಲ ಸ್ತುತಿ ಸ್ತೋತ್ರ ಘನಮಾನ ಗೌರವ ಸಲ್ಲತಕ್ಕದ್ದು. ಯಾವುದೇ ಮನುಷ್ಯನಿಗೆ ದೇವದೂತರುಗಳಿಗೆ ಅದು ಸಲ್ಲಿಸಕೂಡದು. ಪೇತ್ರ ಕೊರ್ನೇಲಿಯನ ಮನೆಗೆ ಹೋಗಿ ಯೇಸುವಿನ ಕುರಿತು ಶುಭ ಸಂದೇಶವನ್ನು ಸಾರುವ ಸಮಯದಲ್ಲಿ ಕೊರ್ನೇಲಿಯ ಮತ್ತು ಆತನ ಕುಟುಂಬಸ್ಥರು ಅವನ ಪಾದಗಳಿಗೆ ಅಡ್ಡ ಬೀಳಲು ಹೋಗುತ್ತಾರೆ. ಪೇತ್ರ ಹೇಳುತ್ತಾನೆ, ನಿಲ್ಲಿ, ನೀವು ಮಾಡುತ್ತಿರುವ ವಿಷಯವೇನು? ನಾನು ನಿಮ್ಮಂತೆ ಸಾಧಾರಣ ಮನುಷ್ಯ, ದೇವರೊಬ್ಬರನ್ನು ಮಾತ್ರ ಆರಾಧಿಸತಕ್ಕದ್ದು ಎಂದು ತಿಳಿಸಿದನು. ಇದಲ್ಲದೆ ಆತನು ನನಗೆ ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನ ವಾಕ್ಯಗಳಿಗೆ ಮುದ್ರೆ ಹಾಕಿ ಮುಚ್ಚಿಡಬೇಡ, ಈ ವಾಕ್ಯಗಳನ್ನು ಮುಚ್ಚಿಡಬೇಡ. ದಾನಿಯೇಲನ ಗ್ರಂಥ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ದಾನಿಯೇಲನಿಗೆ ಗ್ಯಾಬ್ರಿಯಲ್ ದೇವದೂತನು ಸ್ವತಃ ಇಳಿದು ಬಂದು ಮುಂದೆ ನಡೆಯಲಿರುವ ಅನೇಕ ಘಟನೆಗಳ ಕುರಿತು ದರ್ಶನವನ್ನು ನೀಡಿ ಅದನ್ನೆಲ್ಲ ಅವನು ಬರೆದಿಡುತ್ತಾನೆ. ಆದರೆ ಅಲ್ಲಿ ದೂತನು ಹೇಳುತ್ತಾನೆ, ಈ ಪ್ರವಾದನ ವಾಕ್ಯಗಳಿಗೆ ಮುಚ್ಚಿಡು, ಈ ಗ್ರಂಥಗಳನ್ನು ನೀನು ಮುಚ್ಚಿಡು, ಈ ಪ್ರವಾದನ ವಾಕ್ಯಗಳನ್ನು ನೀನು ಸೀಲ್ ಮಾಡಿ ಮುಚ್ಚಿಡು. ಅದಿನ್ನೂ ನೆರವೇರುವ ಕಾಲ ಬಂದಿಲ್ಲ. ನೀನು ಹೋಗಿ ಮಣ್ಣಿನಲ್ಲಿ ನಿದ್ರಿಸು, ದೀರ್ಘ ನಿದ್ರೆಯನ್ನು ನೀನು ಅನುಭವಿಸು, ಈ ಪ್ರವಾದನ ವಾಕ್ಯಗಳನ್ನು ಮುಚ್ಚಿಡು, ಬಹಿರಂಗಗೊಳಿಸಬೇಡ ಎಂಬುದಾಗಿ. ಆದರೆ ಇಲ್ಲಿ ಯೋಹಾನರಿಗೆ ಪ್ರಕಟವಾದ ಪ್ರಕಟಣೆಯ ಕುರಿತು ದೇವದೂತ ಹೇಳುವ ಮಾತು, ಇದನ್ನು ಮುಚ್ಚಿಡಬೇಡ, ಇವು ನೆರವೇರುವ ಕಾಲ ಸಮೀಪಿಸಿತು. ಅಕ್ರಮಿ ತನ್ನ ಅಕ್ರಮವನ್ನು ಮುಂದುವರಿಸಲಿ, ಅಶುದ್ಧನು ತನ್ನ ಅಶುದ್ಧತೆಯಲ್ಲಿ ಮುಂದುವರಿಯಲಿ, ಸಜ್ಜನನು ತನ್ನ ಸನ್ನಡತೆಯಲ್ಲಿ ನಿರತನಾಗಲಿ, ಪವಿತ್ರನು ಇನ್ನು ಪಾವಿತ್ರತೆಯನ್ನು ಹೆಚ್ಚಿಸಿಕೊಳ್ಳಲಿ. ಪ್ರೈಸ್ ದ ಲಾರ್ಡ್. ಕೊನೆ ಕಾಲದಲ್ಲಿ ಪಾಪ ಹೆಚ್ಚಾಗುವುದು, ಅಧರ್ಮ ಲೋಕದಲ್ಲಿ ಕಾಣಿಸಿಕೊಳ್ಳುವುದು, ಮನುಷ್ಯರ ಜ್ಞಾನ ಹೆಚ್ಚಾಗುವುದು. ಒಂದು ಕಡೆ ಪಾಪ ಹೆಚ್ಚಾದಂತೆ ಮತ್ತೊಂದು ಕಡೆ ದೇವರ ಕೃಪೆ ದೈವಾನುಗ್ರಹ ಹೆಚ್ಚಾಗಿ ಸುರಿಸಲ್ಪಡುವುದು. ಅದಕ್ಕಾಗಿ ಪಾಪ ಮಾಡುವವನು ಇನ್ನೂ ಪಾಪ ಮಾಡುವುದರಲ್ಲಿ ಮಗ್ನನಾಗುತ್ತಾನೆ, ದೈವ ಭಯವಿಲ್ಲದೆ. ಆದರೆ ಪರಿಶುದ್ಧನಾಗಿ ಜೀವಿಸುವವನು ಯೇಸುವಿಗಾಗಿ ಇನ್ನೂ ಪರಿಶುದ್ಧನಾಗಲಿ, ತನ್ನ ಪವಿತ್ರತೆಯನ್ನು ಇನ್ನೂ ಕಾಪಾಡಿಕೊಳ್ಳಲಿ. ಕಾರಣ ಪ್ರಭು ಯೇಸು ಬೇಗನೆ ಬರಲಿದ್ದಾರೆ, ಅವರವರ ಕೆಲಸಕ್ಕೆ ತಕ್ಕ ಪ್ರತಿಫಲವನ್ನು ನೀಡಲಿದ್ದಾರೆ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಈ ಪವಿತ್ರ ಗ್ರಂಥ ದೇವರ ವಾಕ್ಯ, ದೇವರ ಬಾಯಿಯಿಂದ ಹೊರಟು ಬಂದಂಥ ಒಂದೊಂದು ಜೀವಕರವಾದ ವಚನಗಳು ಪವಿತ್ರಾತ್ಮರ ಪ್ರೇರೇಪಣೆಯಿಂದ ಬರೆಯಲ್ಪಟ್ಟದ್ದು. ಇದು ಮನುಷ್ಯನ ಮಾತಲ್ಲ, ಮನುಷ್ಯನ ವ್ಯಾಖ್ಯಾನವಲ್ಲ, ಯಾವ ಮನುಷ್ಯನ ವೈಯಕ್ತಿಕ ಪದಗಳಲ್ಲ. ಇದು ದೇವರ ಜೀವವುಳ್ಳ ವಚನಗಳು. ಇದನ್ನು ನಂಬುವವನು ಭಾಗ್ಯವಂತನು, ಅದರಂತೆ ಜೀವಿಸುವವನು ಆ ವಾಕ್ಯದ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತಾನೆ. ದೇವರ ವಾಕ್ಯಕ್ಕೆ ಅನುಗುಣವಾಗಿ ಜೀವಿಸುವಂತೆ ಪರಿಶುದ್ಧಾತ್ಮರೇ ನಮ್ಮೊಬ್ಬೊಬ್ಬರನ್ನು ಅಭಿಷೇಕಿಸಿರಿ. ಪವಿತ್ರನು ತನ್ನ ಪವಿತ್ರತೆಯನ್ನು ಇನ್ನೂ ಹೆಚ್ಚಿಸಿಕೊಳ್ಳಲಿ ಎಂಬಂತೆ ಯೇಸುವಿನ ನಾಮದಲ್ಲಿ ಪರಿಶುದ್ಧರಾಗಿ ಜೀವಿಸಲು ಕರೆಯಲ್ಪಟ್ಟಿರುವ ನಾವು ಇನ್ನೂ ನಮ್ಮ ನಡೆ ನುಡಿ ಜೀವನ ಪರಿಶುದ್ಧತೆಯಲ್ಲಿ ಮುನ್ನಡೆಸಲ್ಪಡುವಂತಾಗಲಿ. ಅಕ್ರಮಿ ಒಂದು ಕಡೆ ತನ್ನ ಅಕ್ರಮವನ್ನು ಹೆಚ್ಚಿಸಿಕೊಳ್ಳುವಾಗ ಪರಿಶುದ್ಧನು ಇನ್ನೂ ಪರಿಶುದ್ಧನಲ್ಲಿ ಜೀವಿಸುವುದಕ್ಕಾಗಿ ಕರೆಯಲ್ಪಟ್ಟಿದ್ದಾರೆ. ನಮ್ಮ ದೇಹ ದೇವರ ಆಲಯ, ಪರಿಶುದ್ಧಾತ್ಮರು ನಮ್ಮೊಳಗೆ ವಾಸ ಮಾಡುತ್ತಿದ್ದಾರೆ. ಈ ವಾಕ್ಯದ ಅರಿವು, ದೈವ ಭಯ ನಮ್ಮಲ್ಲಿ ಉಂಟಾಗಲಿ. ನಮ್ಮ ಆಲಯವಾಗಿರುವ ಈ ಶರೀರವನ್ನು ಪರಿಶುದ್ಧತೆಯಲ್ಲಿ ಕಾಪಾಡಿಕೊಳ್ಳಲು ಪರಿಶುದ್ಧಾತ್ಮರು ನಮ್ಮನ್ನು ಪವಿತ್ರೀಕರಿಸುವಂತಾಗಲಿ.
ರಹಸ್ಯವಾದ ಪಾಪಗಳಿಂದ ನಾವು ಬಿಡುಗಡೆಯನ್ನು ಹೊಂದಿಕೊಳ್ಳೋಣ. ಬೇಕೆಂದೇ ಮಾಡುವ ಪಾಪದ ಸ್ವಭಾವದಿಂದ ನಾವು ಬಿಡುಗಡೆಯನ್ನು ಹೊಂದಿಕೊಳ್ಳೋಣ. ಇನ್ನು ಮೇಲೆ ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ನಮ್ಮ ನಡೆ ನುಡಿ ಜೀವನ ಪರಿಶುದ್ಧತೆಯಿಂದ ಪರಿಶುದ್ಧತೆಗೆ ಮುನ್ನಡೆಸಲ್ಪಟ್ಟು ಯೇಸುವಿಗೆ ನೈಜ ಸಾಕ್ಷಿಗಳಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಇನ್ನು ಸಮಯವಿಲ್ಲ. ಈ ಪ್ರವಾದನ ವಾಕ್ಯಗಳು ಈಗಾಗಲೇ ನಮ್ಮ ಕಣ್ಣ ಮುಂದೆ ನೆರವೇರುತ್ತಿದೆ. ಅನೇಕ ಭೀಕರವಾದ ಯುದ್ಧಗಳು ನಡೆಯುತ್ತಿದೆ. ಎಚ್ಚೆತ್ತುಕೊಳ್ಳೋಣ.